ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಪುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಹೇಳ್ಕೊಡ್ತಾ ಇದ್ದೀನಿ ಹೇಳಿ ನೋಡೋಣ. ಮನೆಲ್ಲ ನಿಮ್ಗೆ ಲಾಂಗ್ ಗೌನ್ ಮೇಲ್ಗಡೆ ಪ್ರಿನ್ಸ್ ಕಟ್ಟದು, ಬ್ಲೌಸ್ ಬ್ಯಾಕ್ ಇದು ಬ್ಲೌಸ್ ಆದ್ರೂ ಮಾಡ್ಕೋಬಹುದು, ಅಟ್ಯಾಚಿಂಗ್ ಮಾಡ್ಕೊಂಡ್ರೆ ಗೌನ್ ಆದ್ರೂ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ಪೇಪರ್ ಕಟಿಂಗು, ಬಾಡಿ ಕಟಿಂಗ್, ಲೈನಿಂಗ್ ಕಟಿಂಗು, ಮೈನ್ ಫ್ಯಾಬ್ರಿಕ್ ಕಟಿಂಗು ಎಲ್ಲ ಹೇಳ್ಕೊಟ್ಟು ಅದ್ರ ಜೊತೆಗೆ ಸ್ಟಿಚಿಂಗು ತೋರಿಸಿದ್ದೆ ಅಲ್ವಾ. ಗೌನ್ ಇದೆಯಲ್ಲ, ಚೆನ್ನಾಗಿದ್ಯಾ? ಓಕೆ, ಇದು ಅಂಬ್ರೆಲಾ ಗೌನ್ ಇದೆಯಲ್ಲ, ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ನೀಟಾಗಿ ನೋಡ್ಕೊಂಡು ಕಲ್ತ್ಕೊಳ್ಳಿ ಆಯ್ತಾ. ಒನ್ ಬೈ ಒನ್ ಹೇಳ್ಕೊಡ್ತೀನಿ. ಅದನ್ನ ಕಟಿಂಗ್ ಹೇಗೆ ಮಾಡಬೇಕು, ಎಷ್ಟು ಮೀಟರ್ ಬಟ್ಟೆ ತಗೋಬೇಕು ಎಲ್ಲ ನೀಟಾಗಿ ತಗೊಳ್ತೀನಿ. ಅದ್ರ ಜೊತೆಗೆ ಇದು ಲೆಂತ್ ತಗೊಂಡಿರ್ಲಿಲ್ಲ, ಮತ್ತೆ ಸುತ್ತಳತೆ ತಗೊಂಡಿರ್ಲಿಲ್ಲ, ಅದನ್ನ ಇವಾಗ ಹೇಳ್ಕೊಡ್ತೀನಿ. ಓಕೆ, ಬಾಡಿ ಎಲ್ಲ ಕಟಿಂಗ್ ಆಗಿದೆ. ಇವಾಗ ಲೆಂತ್ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಲೆಂತ್ನ ತಗೋಬೇಕು, ಆಮೇಲೆ ಸುತ್ತಳತೆ ಕೂಡ ತಗೋಬೇಕು. ಫಸ್ಟ್ ಅಳತೆ ತಗೋಬೇಕು. ಈ ರೀತಿ ಇಲ್ಲಿ ಸುತ್ತಳತೆ ತಗೋಬೇಕು. ಎಷ್ಟಿದೆ ಸ್ವಲ್ಪ ಲೂಸೇ ಇರಲಿ, 35 ಬೇಡ, 36 ಇರಲಿ, ಸ್ವಲ್ಪ ಲೂಸಲ್ಲಿ ಫಿಟ್ಟಿಂಗ್ ಮಾಡಬೇಕಾದ್ರೆ. ಫಿಟ್ಟಿಂಗ್ ಆದರೆ 35 ಬರುತ್ತೆ, ತುಂಬ ಟೈಟ್. ಇವಾಗ ಎಷ್ಟಿದೆ ಫಿಟ್ಟಿಂಗ್ ಮಾಡೋಕ್ಕೆ 35 ತಗೊಳ್ಳೋಣ. ನಾವು ಕಟಿಂಗಿಗೆ ಎಕ್ಸ್ಟ್ರಾ ತಗೋಬೇಕಲ್ವಾ. ಈಗ ಸದ್ಯಕ್ಕೆ 35 ಇಂಚು ಉದ್ದ. ಒಂಚೂರು ಡೌನ್ ಮಾಡುತ್ತೆ ಅಲ್ಲ ರಮ್ಯಾ, ಇಲ್ಲಿಂದ ನಾವು ಅಟ್ಯಾಚಿಂಗ್ ಮಾಡಿರ್ತೀವಲ್ಲ, ಇಲ್ಲಿಂದ ಮುಂದೆಗಡೆ ಇಲ್ಲಿವರೆಗೂ ಚೂರು ಮೇಲೆ 40 ಸಾಕಲ್ಲ. ನಾವು ಸ್ಟ್ರೈಟೇ ನಿಂತ್ಕೋಬೇಕು. ನಾವು ಹಿಂಗೆ ಬದುಕಲಿ ಅಂತಂದ್ರೆ ಕಡಿಮೆ ಬರುತ್ತೆ. ಹಾಗಾಗಿ ನಾವು ಅಳತೆ ತಗೋಬೇಕಾದ್ರೆ ಸ್ಟ್ರೈಟೇ ನಿಂತ್ಕೋಬೇಕು. 41. ಓಕೆ, ಸುತ್ತಳತೆ ಬಂದು ಎಷ್ಟು? 35, ಮತ್ತೆ ಉದ್ದ ಬಂದು 41. ಇದು ಹೇಗೆ ತಗೋಬೇಕು? ಓಕೆ, ನಾನಿವಾಗ 3 ಮೀಟರ್ ಲೈನಿಂಗ್ನ ತಗೊಂಡಿದ್ದೀನಿ. 3 ಮೀಟರ್ ಲೈನಿಂಗ್ನ ಹೇಗೆ ಫೋಲ್ಡ್ ಮಾಡಬೇಕಪ್ಪ ಅಂತಂದರೆ, 3 ಮೀಟರ್ ಲೈನಿಂಗನ್ನು ಫುಲ್ಲು ನೀಟಾಗಿ ಮಡಿಸ್ಕೋಬೇಕು. ಆ್ಯಕ್ಚುಲಿ 3.5 ಮೀಟ್ರ್, 4 ಮೀಟ್ರ್ ತಂದಿದ್ದಲ್ವ, 60 ಸೆಂಟಿಮೀಟ್ರು ನಾನು ಬಾಡಿಗೆ ತೊಗೊಂಡಿದ್ದೀನಿ. ಮಿಕ್ಕಿದೆ ಪರವಾಗಿಲ್ಲ, ಲೆಂತ್ ಇದ್ದಷ್ಟು ಅಟ್ಯಾಚಿಂಗು ಕಮ್ಮಿ ಬರುತ್ತೆ. ಲೈನಿಂಗ್ ಬಂದು ಮೊನ್ನೆಲ್ಲ 4 ಮೀಟರ್ ತೊಗೊಂಡಿದ್ವಿ ಅಲ್ಲ, ಬಾಡಿಗೆ ಬಂದು 60 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಸ್ಲೀವ್ ಏನು ಹಾಕೋದಿಲ್ಲ, ಸ್ಲೀವ್ ಬಂದು 3/4 ಆಗಿರೋದ್ರಿಂದ, ಫುಲ್ ಸ್ಲೀವ್ ಆಗಿರೋದ್ರಿಂದ 3.5 ಮೀಟ್ರ್ ಲೈನಿಂಗ್ ಇದೆ. 3.5 ಮೀಟ್ರ್ ಇದು ಉದ್ದ ಇರುತ್ತಲ್ವ, ಈ ಎರಡನ್ನೂ ಸೇರಿಸ್ಕೊಂಡು ಈ ರೀತಿ ಮಡಿಸ್ಬೇಕು. ಈ ರೀತಿ ಲಿಂಕ್ ಕಳಿಸೋದು. ಎಷ್ಟಾಯ್ತು? 4 ಫೋಲ್ಡ್ ಆಯ್ತು. ಇವಾಗ ನಾನು ಫೋಲ್ಡ್ ಮಾಡ್ಕೋಬೇಕು. ಇದು ಅಗಲ ಬರುತ್ತೆ, ಸೊ ನಾವು ಕೆಳಗಡೆ ಅಟ್ಯಾಚಿಂಗ್ ಮಾಡಿರೋದ್ರಿಂದ 2 ಫೋಲ್ಡ್ ಮಾಡಿಕೊಂಡು ನಾವು ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇದು 2 ಫೋಲ್ಡು. ಇದನ್ನು ಬಂದು ಕೋನ್ ಶೇಪ್, ಈ ಮೂತಿ ಇದೆಯಲ್ಲ, ಇದೆ ಇಂಪಾರ್ಟೆಂಟ್ ನೋಡ್ಕೊಂಡು ಈ ಮೂತಿನ ಈ ರೀತಿ ಮಡಿಸ್ಕೋಬೇಕು. ಕ್ಯಾಮ್ರಾ ಡೌನ್ ಮಾಡು. ಓಕೆ, ಈ ರೀತಿ ಫುಲ್ಲಿ ಮಡಿಸ್ಕೋಬೇಕು. ಡೌನ್ ಮಾಡ್ಕೊಂಡ ಪಲ್ಯ ಪೂರ್ತಿ ಬಂದು ಇದು ಮಾತ್ರ ಕಾಣುತ್ತೆ. ನಂದು ಬಾಡಿ ಕಟ್ ಮಾಡೋದಲ್ಲೆಲ್ಲ ಇರುತ್ತೆ ನೋಡು. ಕಷ್ಟ ಇಲ್ಲಿ ಕ್ಲೋಸ್ ಇದೆ. ಆನ್ ಆಗಿದೆಯಾ? ಇಲ್ಲ, ಆನ್ ಆಗಿಲ್ಲ. ಓಕೆ, ಇದನ್ನ 2 ಫೋಲ್ಡ್ ಮಾಡಿಕೊಂಡು ಕೋನ್ ಶೇಪಲ್ಲಿ ಮಡಿಸಿರೋದು, ಸರಿನಾ? ಈ ಕಡೆ 2 ಓಪನ್ ಇದೆ, 1 ಕ್ಲೋಸ್ ಇದೆ. ಇಲ್ಲಿ ಪೂರ್ತಿ ಕ್ಲೋಸ್ ಇದೆ. ಓಕೆನಾ? ಇವಾಗ ಬಂದು ಸೊಂಟದ ಸುತ್ತಳತೆ ಎಷ್ಟೊಂದು 35. ಕುತ್ಕೊಂಡು ನೀಟಾಗಿ ಕುತ್ಕೊಳ್ಳಿ, ಪರವಾಗಿಲ್ಲ, ಎಲ್ಲ ನೋಡ್ಕೊಳ್ಳಿ, ಕುತ್ಕೊಳ್ಳಿ. 35 ಇದೆಯಲ್ವಾ? 36 35 1 ಇಂಚ್ 36. 35 ಅಲ್ಲಿ ಡಿವೈಡೆಡ್ ಬೈ 4. ಓಕೆ, ಎಷ್ಟಾಯಿತು? 8.75 ಬರುತ್ತೆ. ಹೋಗ್ಲಿ 9 ಇಂಚು ಬರುತ್ತೆ. ಎಲ್ಲಿ? ಈ ಭಾಗ ತಗೋಬೇಕು. ಈ ಭಾಗ 9 ಇಂಚ್ ತಗೋಬೇಕು. ಆದರೆ ನಾವು ಕಚ್ಚಾ ಬಿಟ್ಟಿರ್ತೀವಲ್ಲ, ಬರೀ ರೆಡಿ ಬಂದು 9ಕ್ಕೆ ನಾವು ಹಾಕೋಬೇಕು. ಒಳಗಡೆ ಕಚ್ಚಾ ಇರಬೇಕಲ್ಲ, ಅಂದರೆ ನಾವು ಕೆಳಗಡೆ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಆ ಸೈಡು ಎಷ್ಟಾಯಿತು? 9 ಪ್ಲಸ್ 1 10. ಇಲ್ಲಿ ಈ ಕೋನಿಂದ ಕೆಳಗಡೆ ಈ ರೀತಿ ಇಟ್ಕೋಬೇಕು. ಅದಕ್ಕೆ ಎಷ್ಟು ಮೆಜರ್ಮೆಂಟ್? ಹಿಂಗಿಂದ ಮೆಜರ್ಮೆಂಟ್ ತಗೊಳ್ಳೋದಲ್ಲ, ಹೀಗೆ ಮೆಜರ್ಮೆಂಟ್ ತಗೋಬೇಕು. ನಿಮ್ಮ ಸೊಂಟದ ಸುತ್ತಳತೆಗಿಂತ ನೀವು ಕಚ್ಚಾ ಎಷ್ಟು ಬಿಟ್ಟಿದ್ರೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ನಿಮ್ಮ ಸೊಂಟದ ಸುತ್ತಳತೆ ನಾನು ತೋರಿಸ್ತಾ ಇರೋದು ನನ್ನ ಅಳತೆ ಅಲ್ಲ, ನಿಮ್ಮ ಅಳತೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ನೀಟಾಗಿ ಅವರು ಕಾಣಲಿಯಲ್ಲ, ಕ್ಲೀನಾಗಿ ಈ ಭಾಗ ಬರಬೇಕು, ಸರಿನಾ? ನಾವು ಯಾವಾಗಲೂ ಕ್ಲೋಸ್ ಇರೋದು ನಮ್ಮ ಕಡೆ ಬಂದಿರಬೇಕು, ಓಪನ್ ಇರೋದು ಆ ಸೈಡ್ ಇರಬೇಕು. ನಾನು ಈ ಕಡೆ ಜಾಗ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕ್ಕೊಂಡಿರೋದು. ಪ್ರತಿಯೊಬ್ಬರು ನೀವು ಹಾಕ್ಕೋಬೇಕಾದ್ರೂ ಕ್ಲೋಸ್ ಇರೋದು, ನೀವು ಕೂತಿದ್ದೀರಾ ಅಂದರೆ ನಿಮ್ಮ ಸೈಡೇ ಇರಬೇಕು.
ಇದನ್ನ ನೆನ್ಪಿಟ್ಕೊಳ್ಳಿ ಓಕೆನಾ. ಇದು ಓಕೆ, ಬೇಗ ಅರ್ಥ ಆಗುತ್ತೆ. ಸ್ಯಾರಿಲಿ ಇದು ಗೊತ್ತಾಗಲ್ಲ, ಇನ್ನೂ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಈಗ ಉದ್ದ ಬಂದೆಷ್ಟು? 41 ಬಂದು ಮೇನ್ ಫ್ಯಾಬ್ರಿಕ್ ಇದು ತಗೋಬೇಕು. ಇದರಲ್ಲಿ ಬಂದು ನಾವು 2 ಇಂಚು ಕಮ್ಮಿ ತಗೋಬೇಕು. 2 ಇಂಚ್ ಕಮ್ಮಿ ಅಂದರೆ ಎಷ್ಟಾಗುತ್ತೆ? ನಾನು 40 ಬೇಡ, ಈಗ 40 ಇಟ್ಕೊತೀನಿ ಲೆಂತು. 2 ಇಂಚ್ ಕಮ್ಮಿ ಅಂದರೆ 37. ಇಲ್ಲೊಂದು ಹತ್ರ ಅಳತೆ ತಗೋಬೇಕು. ತಗೋಕಂದ ಮಧ್ಯದಲ್ಲಿ ಈ ಮಧ್ಯ ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ಕ್ಯಾಮ್ರಾ ನೀಟಾಗಿ ನೋಡಿ. ಇನ್ನೊಂದು ಸ್ವಲ್ಪ ಇದು ಕ್ಲೋಸ್ ಇರೋದು ನಿಮ್ಮ ಕಡೆ ಹೇಳ್ತಾ ಇದ್ದೀನಿ ಪದೇ ಪದೇ. ಆಮೇಲೆ ಫಸ್ಟ್ ಅದಾದಮೇಲೆ ಮಧ್ಯ ಹಿಂಗೆ ಇಟ್ಕೊಂಡು ಎಳ್ಕೊಂಡು ಹೋಗ್ಬೇಕು. ಕರೆಕ್ಟಾಗಿ ಇರಬೇಕು ಮೆಜರ್ಮೆಂಟು ಓಕೆನಾ. ಪಕ್ಕ ಇನ್ನೊಂದು ಹೇಳ್ಕೊಂಡು ಲೂಸ್ ಬಿಟ್ಟಿದೆಯಾ ಟೇಪು? ಓಕೆ. ನೆಕ್ಸ್ಟ್ ಆ ಕಡೆ ಯಾರು ಬಿಡಿಸ್ಕೊಂಡು ಹಾಕೋ. ಎಲ್ಲ ಕಾಣಿಸ್ತಾ ಇದೆಯಲ್ಲ? ಓಕೆ. ಈ ಲಾಸ್ಟ್ ಟೇಪ್ ಹೇಳ್ಕೊ 38. ಹಾಂ, 3 ಮೀಟ್ರು ಕರೆಕ್ಟ್ ಆಗುತ್ತೆ. ನಂದು ಎಕ್ಸ್ಟ್ರಾ ಮಿಕ್ಕಿತ್ತು ಅಂತೇಳಿ ಸ್ವಲ್ಪ ಜಾಸ್ತಿ ಬಂದಿದೆ. ಆ 3 ಲೆಂತ್ ತೋರಿಸಿ ಸ್ವಲ್ಪ. ಲೈನಿಂಗು 2 ಇಂಚು ಕಮ್ಮಿ ಇರುವಾಗ ಇಸ್ಕೊಂಡು ನೀನು ಹಾಕೋ. ಕರೆಕ್ಟಾಗಿ ಬರಬೇಕು. ಕಟಿಂಗ್ ಏನಾದರೂ ಮಿಸ್ ಆಯಿತು. ಓಕೆ, ಡನ್. ಇಲ್ಲ ಇದು ಒಂದೇ ಒಂದು ಸೆಕೆಂಡ್ ಏನಪ್ಪ. ಓಕೆ, ನೆಕ್ಸ್ಟು ಇದನ್ನ ಕಟ್ ಮಾಡ್ಕೋಬೇಕು. ಓಕೆ, ಇದು ಅಷ್ಟೇ, ಅಲ್ಲಿಂದಲೇ ಕಟ್ ಮಾಡಬೇಕು. ಇದು ಮೇನ್ ಇಲ್ಲಿ ಕಡಿಮೆ ಬಟ್ಟೆ ಬರುತ್ತೆ, ಇದಕ್ಕೆ ಪ್ಯಾಚ್ ಹಾಕಬೇಕು. ಇದು ತುಂಬ ಇಂಪಾರ್ಟೆಂಟು. ನೀಟಾಗಿ ನೋಡ್ಕೊಳ್ಳಿ ಆಯಿತಾ, ಯಾವ ರೀತಿ ಪ್ಯಾಚ್ ಹಾಕಬೇಕು. ಪ್ಯಾಚ್ ಹಾಕಿದ್ಮೇಲೆ ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದು. ಕ್ಲೋಸ್ ಇರೋದು ನಿಮ್ಮ ಕಡೆ ಇರಬೇಕು. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಈ ಜಾಗ ಆಗಲ್ಲ ಅಂತ ಆ ಕಡೆ ಹಾಕ್ಕೊಂಡಿದ್ದೀನಿ. ಓಕೆ, ಇಷ್ಟು ಗ್ಯಾಪ್ ಆಯ್ತಲ್ವ? ಈ ಪೀಸ್ ಇದೆಯಲ್ಲ, ಈ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಈ ಕಡೆ ಇಕ್ಕಿರೋ ಪೀಸ್ನೇನೆ ಇದೆಯಲ್ಲ, ಇದನ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಇಕ್ಕಿರುತ್ತೆ, ಈ ರೀತಿನ ಇಲ್ಲಿ ಅಟ್ಯಾಚಿಂಗ್ ಮಾಡಿಕೊಂಡು ಮತ್ತೊಮ್ಮೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಜಾಸ್ತಿ ಬಟ್ಟೆ ಇಟ್ಟಿರೋದ್ರಿಂದ ಜಾಸ್ತಿ ನಿಗ್ತಾ ಇದೆ, ನಿಮಗೆ ಕಮ್ಮಿ ಸಿಗುತ್ತೆ, ನೋಡ್ಕೊಂಡು ಮಾಡಿ ಆಯಿತಾ. ಕೆಳಗಡೆ ನಿಮ್ಮ ಕಟಿಂಗಲ್ಲಿ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ. ಹಾಂ, ಈ ರೀತಿ ಫಸ್ಟ್ ಅಟ್ಯಾಚಿಂಗ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೊಮ್ಮೆ ಫೋಲ್ಡ್ ಮಾಡಿ ಮಾಡ್ಕೊಡ್ತೀನಿ. ಇಲ್ಲಿ ಇಲ್ಲಿ ಕ್ಲೋಸ್ ಇರುತ್ತಲ್ಲ, ಇದನ್ನ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಇದು ಓಪನ್ ಮಾಡದೆ ಫುಲ್ಲು ಮಾಡ್ಕೋಬೋದು ನಾವು. ಇದು ಮೇಲ್ಗಡೆ ಫ್ಯಾಬ್ರಿಕ್ ಡಬಲ್ ಫೋಲ್ಡ್ ಬರುತ್ತೆ, ಅಟ್ಯಾಚಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಇದನ್ನ ಮಾಡ್ತಿರೋದು. ಈಗ ಇವೆರಡನ್ನು ನಾನು ಅಟ್ಯಾಚಿಂಗ್ ಮಾಡ್ಕೊಂಡ್ಬರ್ತೀನಿ. ಎಷ್ಟು ಹೊಳ್ಕೊಂಬರ್ಬೇಕು ಅದನ್ನೇನು ತೋರ್ಸಕ್ಕೆ ಹೋಗಲ್ಲ, ನೋಡ್ಕೊಳ್ಳಿ ಅಷ್ಟೇ. ಇಲ್ಲಿಂದ ಇಲ್ಲಿ ಕೆಳಗಡೆ ಮಿಕ್ಕಿರೋ ಪೀಸ್ನ ಸ್ಟ್ರೈಟು ಅಟ್ಯಾಚಿಂಗ್ನ ಮಾಡಿಸ್ತಾ ಇರೋದು. ಕಾಣಿಸ್ತಾ ಇದೆಯಲ್ಲ, ಊಟ ಮಾಡ್ಕೊಳ್ಳೋದು ಸ್ಟ್ರೈಟ್ ಒಂದು ಹಾಕ್ಕೊಂಡು ಆಮೇಲೆ ಇಲ್ಲೂ ಅಷ್ಟೇ ಮಿಕ್ಕಿರುತ್ತಲ್ವಾ. ಮತ್ತೆ ಅವಾಗ ಹಾಂ, ಇದು ಮಾರ್ಕ್ ಆಗಿರುತ್ತಲ್ಲ ಆಲ್ರೆಡಿ, ಅದನ್ನ ಕಟಿಂಗಲ್ಲಿ ಮಾಡ್ಕೊಳ್ಳಿ. ಕಡಿಮೆ ಇರುತ್ತಲ್ಲ, ಇದನ್ನ ಈ ರೀತಿ ಅಟ್ಯಾಚಿಂಗ್ ಮಾಡಿಕೊಂಡು ಈ ರೀತಿ ಹೊಲ್ಕೊಂಡು ಇವೆರಡನ್ನು ಸೇರಿಸಿ ಹೊಲ್ಕೊಂಡು ಬರ್ತಾ ಇರೋದು ಇವಾಗ. ಓಕೆ, ನನಗೆ ಜಾಸ್ತಿ ಮಿಕ್ಕಿದೆ, ನಿಮ್ಗಳಿಗೆ ಕಡಿಮೆ ಮಿಗುತ್ತೆ. ನನ್ನ ಬಟ್ಟೆ ಜಾಸ್ತಿ ಇರೋದ್ರಿಂದ ಇದನ್ನ ಈ ರೀತಿ ಹಾಸ್ಕೋಬೇಕು. 5 ನಿಮಿಷ ಫ್ಯಾನ್ ಆಫ್ ಮಾಡಿ. ಒಂದೇ ಸಮ ಕ್ಲೀನಾಗಿ ಕೂರಿಸಿ ಅದು ಕಟಿಂಗ್ ಹಾಕ್ಬೇಕಾದ್ರೆ ಹೆಂಗಿತ್ತು ಅವ್ನಿಗೆ. ಓಕೆನಾ? ನೀನು ಕ್ಯಾಮ್ರಾ ತೋರಿಸಿ, ನೀನು ಮಾಡಬೇಕು ಅವ್ರು ಆನ್ಲೈನ್ ನೋಡಿ. ಓಕೆ, ಇಷ್ಟೇನೆ. ಅದ್ರ ಕಟಿಂಗ್ ಆಗಿರುತ್ತಲ್ಲ, ಅದ್ರ ಮೇಲೆ ಹಿಂಗೆ ಹಾಕ್ಕೊಂಡ್ರೆ ಸಾಕು. ನಮಗೆ ನೆಕ್ಸ್ಟ್ ಕಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಮಾರ್ಕ್ ಹಾಕೋಬೇಕು ಅಂತ ಏನಿಲ್ಲ, ಮತ್ತೆಲ್ಲ ಇದು ಮಾಡಬೇಕು. ಇದ್ರ ಮೇಲೆ ಹಾಸ್ಕೊಂಡು ಇದ್ರ ಸಮ ಕಟ್ ಮಾಡಿಕೊಂಡ್ರೆ ಮುಗೀತು. ಇಷ್ಟೇ ನೋಡಿ, ಎಷ್ಟು ಈಸಿ ಅಲ್ಲ, ಎಷ್ಟು ಸಿಂಪಲ್. ನೋಡೋಣ, ಇವತ್ತೆಲ್ಲ ಹೊಲ್ದು ನಾಳೆ ಹಾಕ್ಕೊಂಡ್ ಬರ್ತೀರಲ್ಲ. ಹೇಳಿದ್ದೀನಲ್ಲ, ಶುಕ್ರವಾರ ಎಲ್ಲ ಹಾಕೊಂಡ್ಬರ್ಬೇಕು ಅಂತ.
ಅವೆಲ್ಲ ಗೊತ್ತಿಲ್ಲ, ನಾಳೆ ಎಲ್ಲ ಹಾಕೊ ಬಂದಿರ್ಬೇಕು. ಓಕೆ ನೋಡಿ, ಈಗ ಅದ್ರ ಮೇಲೆ ಮುಂದಾಗಿ ಈ ತರ ಜಾಸ್ತಿ ಎಲ್ಲ ಪೀಸ್ ಮೇಲ್ಗಡೆ ಹಾಕೊಂಡ್ರೆ ಕಾಣಿಸಲ್ಲ, ಕೆಳಗಡೆ ಹಾಕೋಬೇಕು. ನೀಟಾಗಿ ಹಾಸುವಲ್ಲಿ ಪ್ರೀತಿ ಒಂಚೂರು ಕೆಳಗಡೆ ಬಟ್ಟೆ ಎಲ್ಲ ಇದು ತುಂಬಾ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಬಟ್ಟೆ ಆದಷ್ಟು ಜಾಸ್ತಿ ತಗೊಂಡು ಕಮ್ಮಿ ತಗೊಂಡು ಪೀಸು ಜಾಯಿಂಟ್ ಎಲ್ಲ ಮಾಡ್ಕೋಬೇಡಿ. 3 ಮೀಟರ್ ಕರೆಕ್ಟ್ ಆಗುತ್ತೆ, 2.5 ಇದು ಕರೆಕ್ಟ್ ಆಗುತ್ತೆ. 3 ಮೀಟರ್ ಇದ್ದರೆ ತಲೆನೋವಿರಲ್ಲ ನೋಡಿ. ಇದನ್ನು ಇಟ್ಕೊಂಡ್ವಿ, ಕಟ್ ಮಾಡೋದು ಇಷ್ಟು ಮುಗೀತು. ಇವಾಗ ಇದು ಕಂಪ್ಲೀಟ್ ಆಯ್ತಲ್ಲ. ಈಗ ಮೇನ್ ಬೇಕಾಗಿತ್ತು ಮೇನ್ ಫ್ಯಾಬ್ರಿಕ್ ಸ್ಟಾಪ್ ಆಯ್ತಾ. ಓಕೆ, ಇದು ಮೇನ್ ಫ್ಯಾಬ್ರಿಕ್. ಸ್ಯಾರಿಲಿ ಒಂದು ಸ್ಯಾರಿಲಿ ನಾವು ಬಾಡಿ ಕಟ್ ಮಾಡ್ಕೊಂಡಿದ್ದೀವಿ, ಬಾಡಿ ಜೊತೆಗೆ ಸ್ಲೀವ್ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಅಲ್ವಾ. ಇದು ಮಿಕ್ಕಿರೋದು ಎಷ್ಟು ಮೀಟರ್ ಮಿಕ್ಕಿದೆ? 4 ಮೀಟರ್ ಮಿಕ್ಕಿದೆ. 4 ಮೀಟ್ರೇ ಬೇಕು ಕೆಳಗಡೆ ಇದಕ್ಕೆ ಅಂಬ್ರೆಲ್ಲಾ ಹೊಲ್ಕೊಳ್ಳೋಕೆ 4 ಮೀಟರ್ ಬೇಕು. ಇದನ್ನ ಯಾವ ರೀತಿ ಮಡಿಸ್ಬೇಕಪ್ಪ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದು ಆಫ್ ಮಾಡಿದ್ದು ಯಾರಾಡ್ತೀವಿ. ಓಕೆ, ಒಂದು ಫೋಲ್ಡು. ಇದು ತುಂಬಾ ಇಂಪಾರ್ಟೆಂಟು. ಮಿಸ್ ಆಗಿ ನೀವೇನಾದ್ರೂ ಕಟ್ ಮಾಡಿದ್ರೆ ಪೀಸ್ ಬಂದು 3 ಭಾಗ ಆಗತ್ತೆ. ಪದೇ ಪದೇ ಹೇಳ್ತಾ ಇದ್ದೀವಿ, ನಮ್ಮ ಕ್ಲಾಸಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಸೀರೆ ಹಾಳು ಮಾಡ್ಕೊಳ್ತೀರಾ. 3 ಭಾಗ ಆಗತ್ತೆ, ಅದಕ್ಕೆ ನಾನು ಹೇಳ್ತಾ ಇರೋದು ಇಂಟ್ರೆಸ್ಟ್ ಆಗಿ ನೋಡ್ಕೊಳ್ಳಿ ಅಂತ. 1 ಫೋಲ್ಡ್ ಆಗಿದೆ ಅಲ್ಲ, ಇದು 2. ಟೋಟಲ್ ಎಷ್ಟಾಯ್ತು? ಟೋಟಲ್ 4 ಇದೆ. ನೋಡ್ಕೊಡ್ರಿ ನೀವು ಆನ್ಲೈನ್ ಕ್ಲಾಸ್ ಅವರು. 1 2 3 4. ಇದು ಕಂಪಲ್ಸರಿ ಇಷ್ಟೇ ಇರಬೇಕು. ಈ ಕೈಯಲ್ಲಿ ಇದೆಯಲ್ಲ 2 ಫೋಲ್ಡ್ ಆಗಿರೋದು, ಇದನ್ನೇ ನಾವು ಮೂತಿ ಮಾಡಬೇಕಾಗಿತ್ತು. ಮಿಸ್ ಆಗಿ ಇದು ನೀವು ಮೂತಿ ಮಾಡಿದ್ರೆ ಹೊರಟೋಗುತ್ತೆ. 3 ಭಾಗ ಆಗುತ್ತೆ. ಈ ಭಾಗನ ನಾವು ಈ 4 ಭಾಗ ಮಡಿಸಿರ್ತೀವಲ್ಲ, ಈ ಭಾಗನೇ ನಾವು ಈ ರೀತಿ ಹಾಸ್ಕೊಂಡು ಈ ಕಡೆನ ಶೇಪ್ ಕೊಡ್ಕೋಬೇಕು, ಗೋಲ್ ಶೇಪ್. ಕ್ಯಾಮ್ರಾ ಬಾಕ್ಸ್ನ ಇವಾಗ ಮಾಡಿಸೋದೇ ನೀಟಾಗಿ ಕೂರಿಸಿ ಪಿನ್ ಹಾಕಿ ಒಂದೆರಡು ಪಿನ್ ಹಾಕೊಂಡ್ರೆ ಸಾಕು. ಓಕೆ, ಈಗ ಕರೆಕ್ಟಾಗಿ ಕೂತಿದೆ ನೋಡು. ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ನಾವು ಅಷ್ಟು ಕ್ಲೋಸ್ ಆಗಿದೆ, ಇಲ್ಲಿ ಓಪನ್ ಮಾಡಿದಾಗ 2 ಕ್ಲೋಸ್ ಇರುತ್ತೆ, 4 ಓಪನ್ ಇರುತ್ತೆ. ಪ್ರತಿಯೊಬ್ಬರು ನೀವು ಮಿಸ್ಟೇಕ್ ಮಾಡೋದು ಎಲ್ಲಿ ಅಂದ್ರೆ ಇದೇ ಭಾಗದಲ್ಲಿ. ಮಿಸ್ ಈ ಕಡೆ ಕ್ಲೋಸ್ ಆಯ್ತು ಅಂದ್ರೆ 3 ಭಾಗ ಆಗುತ್ತೆ ಸ್ಯಾರಿ. ಇದು ತುಂಬಾ ಜನಕ್ಕೆ ಆಗಿದೆ, ಅದಕ್ಕೆ ನಾನು ಒತ್ತಿ ಹೇಳ್ತಾ ಇರೋದು. ಓಕೆ, ಇವಾಗ ಲೈನಿಂಗ್. ಇವಾಗ ಮೇಲ್ ಭಾಗ ಎಷ್ಟು ಇಟ್ಕೋಬೇಕು ಹೇಳಿ? 11. ಆಮೇಲೆ ಬೇಗ ಹೇಳಿ ನೋಡೋಣ. ಸರಿ, ಇನ್ನೂ ಒಂದ್ಸಲ ಕೇಳ್ತೀನಿ. ಮೇಲ್ ಭಾಗ ಎಷ್ಟು ಇಟ್ಕೋಬೇಕು? 9:30. 35 ಸಂಧ್ಯಾ ಅಂಡ್ ಹೊಸಬ್ರಿಗೆ ಗೊತ್ತಿಲ್ಲ, ಹಳಬ್ರಿಗೆ ಗೊತ್ತಿದೆ. ನಾವ್ ಇದನ್ನ 8 ಫೋಲ್ಡ್ ಮಾಡಿರೋದು. ಇದನ್ನ 4 ಫೋಲ್ಡ್ ಮಾಡಿರೋದ್ರಿಂದ ನಾವು 10 ಇಟ್ಕೋಬೇಕು. 8 ಫೋಲ್ಡ್ ಮಾಡಿರೋದ್ರಿಂದ ನಾವು 5 ಇಟ್ಕೋಬೇಕು. ಈಗ ಅರ್ಥ ಆಯ್ತಾ? ನಿಮಗೆ ಗೊತ್ತಿಲ್ಲ, ನೋಡೋಣ ಅಂತ ಚೆಕ್ ಮಾಡಿದ್ರೆ ಅಷ್ಟೇ. ಇದು ನೆನ್ಪಿಟ್ಕೋಬೇಕು. 10 ಇಟ್ಕೊಂಡು ಕಟ್ ಮಾಡಿದ್ರೆ ಇಬ್ಬರಿಗಾಗತ್ತೆ. ಜೊತೆಗೆ ಇನ್ನೊಬ್ರಿಗೂ ಹೊಲ್ಕೊಡ್ಬೇಕಾದ್ರೆ ಅಯ್ಯೋ ಮಿಸ್ ಆಯ್ತು ಅಂತ. ಇದು ಆಲ್ರೆಡಿ ಕಟಿಂಗ್ ಆಗಿದೆ ಅಲ್ಲ, ಇದನ್ನ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಬೇಕು, ಯಾಕಂದ್ರೆ ಆಲ್ರೆಡಿ ಈಗ 8 ಫೋಲ್ಡ್ ಇದೆಯಲ್ಲ, ಹಾಗಾಗಿ ಇನ್ನೊಂದು ಫೋಲ್ಡ್ ಕೂಡ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಾವು ಮಾರ್ಕ್ ಆಗಿ ಕೂಡ ನಾವು ಕಟ್ ಮಾಡ್ಬೋದು. ಸರಿ, ಕೂರ್ಸ್ಕೊಂಡ್ರಲ್ಲಿ ಈ ತರ ಇಟ್ಕೊಂಡಾದ್ರೂ ನಾವು ಕಟ್ ಮಾಡ್ಕೋಬಹುದು. 8 ಫೋಲ್ಡ್ ಇದೆ, ಲೈನಿಂಗ್ ಕಮ್ಮಿ ಬಂದಿರುತ್ತೆ. ಇಲ್ಲ ನಾವು ಮಾರ್ಕ್ ಹಾಕೊಂಡು ಮಾಡ್ತೀವಿ ಅಂದ್ರೆ ಅದೇ ಬೆಟ್ರು, ನೀಟಾಗಿ ಮಾಡ್ಬೋದು. ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಹೇಳ್ತಾ ಇರೋದು. ಓಕೆ, ಇಲ್ಲಿ ನಾವು 5 ಇಟ್ಕೋಬೇಕು, ಆದ್ರೆ ನಾನು 4.25 ಇಟ್ಕೊತಿದ್ದೀನಿ. ಏನಕ್ಕೆ ಅಂದ್ರೆ ಇದು ಸ್ಯಾರಿಲಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜರ್ಕಾಡುತ್ತೆ. ಆಮೇಲೆ ಬೇಕಾದ್ರೆ ನಾವು ಶೇಪ್ನ ಕೊಡ್ಕೋಬಹುದು. ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ 1/4 ಇಂಚು ಶೇಪ್ ಕೊಡ್ಕೋಬಹುದು. ಕಾರಣಕ್ಕೆ ನಾನು 4.25 ಇಟ್ಕೊಳ್ತಾ ಇದ್ದೀನಿ. ಫ್ಯಾನ್ ಆಫ್ ಮಾಡಿ
10 ನಿಮಿಷ. ಓಕೆ, ಇದು ಅರ್ಥ ಆಯ್ತಲ್ಲ. ಇದನ್ನ ಫೋಲ್ಡಿಂಗ್ ಮಾಡಿರೋದು 4.5 ತಗೊಂಡು ಒಂದು ಲೈನ್ ಹಾಕೋಬೇಕು. 4.5 ತಗೋಬೇಕು, ಯಾಕಂದ್ರೆ 5 ಬೇಕು ನನಗೆ. ಆದ್ರೆ ನಾನು ಅಟ್ಯಾಚಿಂಗ್ ಮಾಡಬೇಕು, ಜರ್ಕಾಡಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಇಂಚು ಕಮ್ಮಿ ತಗೊಂಡಿರೋದು. ಈಗ ನಾವು ಲೆಂತ್ ನ ತಗೋಬೇಕು. ಎಷ್ಟು ಲೆಂತ್ ತಗೋಬೇಕು ಇವಾಗ? 40. ಎಲ್ಲ ಕಡೆನೂ ತಗೋಬೇಕು. ಯಾಕಂದ್ರೆ ಹತ್ರದಿಂದ ತೋರಿಸೋರಿಗೆ ಕ್ಯಾಮ್ರಾ ಕೈಲಿ ಇಟ್ಕೊಬಾರ್ದು. ಸ್ಟಾರ್ಟಿಂಗ್ ಇದಪ್ಪ, ಸ್ಟಾರ್ಟಿಂಗ್ ಇಂಪಾರ್ಟೆಂಟು. ಗುಡ್. ಹತ್ರದಿಂದ ತೋರಿಸಿ. 40 ಸಾಕು, 40 ಸಾಕು. ಇಲ್ಲಿ 40 ಸ್ಟ್ರೈಟ್ ಎಳ್ಕೋಬೇಕು ಟೇಪು. 40. ಓಕೆ, ಅದು ಜಿಗ್ಜಾಗ್ ಇರುತ್ತೆ ಅಲ್ಲ, ಸಾಕು. 1 ಇಂಚ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ತಗೋಬಹುದು. ತುಂಬಾನೇ ಇದೆ, ತುಂಬಾ ಆದ್ರೆ ಅಲ್ಲಿ ನಾನು ಡೈಲಿ ಹಾಕೊಳ್ಳೋದ್ರಿಂದ ಇದನ್ನೆಲ್ಲ ಸಾಸ್ತುತ್ತೆ. ನಾನೇ ಕಮ್ಮಿ 39 ಬಂದಿರುತ್ತೆ, ಸಾಕು ನನಗೆ. ಇರುತ್ತಂದ್ರೆ ಇಲ್ಲಿ ಚೇಂಜ್ ಮಾಡ್ತೀನಿ. ಓಕೆ, ಎರಡೂ ಕಡೆನೂ ಚೇಂಜ್ ಮಾಡಬೇಕು. ನಿಮ್ಗೆ ಎಷ್ಟು ಲೆಂತ್ ಬೇಕೋ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರು ಸಾಕಾಗತ್ತೆ. ನಾನು ಸ್ವಲ್ಪ ಕಮ್ಮಿನೇ ತಗೊತಾ ಇದ್ದೀನಿ ಡೈಲಿ ವೇರ್ ಹಾಕೊಳ್ಳೋದ್ರಿಂದ. ಇದನ್ನ 40. ಇದಕ್ಕೆ ಆ ಕಡೆ ಪೀಸ್ ಹಚ್ಕೋಬೇಕು ನೋಡಿ. ಓಕೆ, ನಿಮಗೆ ನೀವು ಇಷ್ಟು ತಗೊಳ್ಳಿ. ನಾನು ಇನ್ನೂ ಸ್ವಲ್ಪ ಲೆಂತ್ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನಂದು ಇಲ್ಲಿ ಡಿಸೈನ್ ಬಂದಿದೆ. ಸೊ ನಾನು 2 ಇಂಚ್ ಕಮ್ಮಿ ಮಾಡಿಕೊಂಡು 30 ಇಲ್ಲಿ ಇಟ್ಕೋ. ಇದು ಲೆಂತ್ ಎಷ್ಟಿದೆ? 37 ತಗೋ, 37.5 ತಗೋ ಸಾಕು. ನಾನು ಲೆಂತ್ ಕಮ್ಮಿ ಮಾಡ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ನಂದಿದು ಅರ್ಧಂಬರ್ಧ ಪ್ಯಾಚಸ್ ಬರುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ನಾನು 37.5 ಮಾಡ್ಕೊತಾ ಇದ್ದೀನಿ. ಲೈನಿಂಗಲ್ಲೂ ಕೂಡ ನಾನು ಲೆಂತ್ನ ಮತ್ತೆ ಕಮ್ಮಿ ಮಾಡ್ಕೊತೀನಿ. ಓಕೆನಾ? ನೀವು ನಿಮ್ಗೆ ಎಷ್ಟು ಬೇಕು ಅಳತೆ. ನಿಮ್ದು ಏನಾದ್ರು ಪ್ಲೈನ್ ಸ್ಯಾರಿ ಇದ್ದಿದ್ರೆ ನೀವು ಕೂಡ ಫುಲ್ ಅಷ್ಟೇ ತಗೊಳ್ಬಿಟ್ಟು ಇನ್ನೊಂದ್ಸಲ ತಗೊಳ್ಳೋ ಲೆಂತು ಇದು ತುಂಬಾ ಇಂಪಾರ್ಟೆಂಟು. ಕ್ಲೋಸಿಂಗ್ ಎಲ್ಲ ಕಡೆ 37.5 ತಗೋ. ತುಂಬಾ ಏನು ಕಮ್ಮಿ ಬರಲ್ಲ ನಮಗೆ. ಕರೆಕ್ಟ್ ಸ್ವಲ್ಪ ಪ್ಯಾಂಟ್ ಹಾಕೊಳ್ಳೋ ಥರ ಬಂದಿದೆ, ತುಂಬ ಅಲ್ಲ, ಮೀಡಿಯಮ್. ಆ ಡಿಸೈನ್ ಮತ್ತೆ ಅರ್ಧಂಬರ್ಧ ಆದರೆ ಚೆನ್ನಾಗಿ ಕಾಣಲ್ಲ ಅಲ್ಲ. ಲಾಸ್ಟಲ್ಲಿ ಹೇಳ್ಕೊಂಡು ಹಾಕುತ್ತೆ ಫುಲ್ ಎಲ್ಲ 37.5, 1/2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಇದು ಅರ್ಥ ಆಯ್ತಲ್ವಾ? ಫೋಲ್ಡಿಂಗ್ ಅರ್ಥ ಆಯ್ತಾ? ಮೇಯ್ನು ಫೋಲ್ಡಿಂಗ್ ಅರ್ಥ ಆಯ್ತೇನ್ರೋ? ಇದೇ ಮೇಯ್ನು. ಓಕೆ, ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ ನಾನು. ಇದನ್ನ ಕಟಿಂಗು ಸ್ಟಿಚಿಂಗ್ ಇವಾಗಲೇ ತೋರಿಸ್ಬಿಡ್ತೀನಿ ನಾನು. ಎಸ್, ನಾನು 4.5 ಇಟ್ಕೊಂಡೆ. ಅದು ಲೈನಿಂಗ್ ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ 1/4 ಇಂಚು ನಾನು ಎಕ್ಸ್ಟ್ರಾ ಕ್ಲೀನಾಗಿ ಕಟ್ ಮಾಡ್ಕೊಳಕ್ಕೋಸ್ಕರ. ಎಂಟು ಫೋಲ್ಡಿಂಗ್ ಇರೋದಕ್ಕೆ ನಾವು ಇದನ್ನ ಮೇಲ್ಭಾಗನ 8 ಭಾಗ ಮಾಡ್ಕೊಂಡಿರೋದು. ಅದನ್ನ ಈ ರೀತಿ ಕಟ್ ಮಾಡಿ ನಮ್ಗೆ ಒಂದೇ ಸಮ ಬೇಕು ಅಂದರೆ ಈಗ ಇದು 4ಕ್ಕೂ ಅಟ್ಯಾಚಿಂಗ್ ಮಾಡ್ಕೋಬೇಕು. 4 ಪೀಸ್ ಇರುತ್ತೆ. ಇಲ್ಲೇ ಪೀಸ್ನ ಜಾಕೆಟ್ ಮಾಡ್ಕೊಂಡು ಜಾಯಿಂಟ್ ಮಾಡಿಕೊಂಡು ತಗೊಂಡು ಹೋಗೋಣ. ಕಟ್ಟಿ ಸ್ಟಿಚ್ ಮಾಡ್ಬೇಕು. ಇದು ನಾನೇ ಸ್ಟಿಚ್ ಮಾಡಿ ತೋರಿಸ್ತೀನಿ. ನಾನು ನೆನ್ನೆ ಒಂದು ಇದನ್ನ ಹಾಕೊಂಡಿದ್ನಲ್ಲ, 2 ಕಡೆ ಕಮ್ಮಿ ಬರುತ್ತೆ. ಬಟ್ ಇವಾಗ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಇದನ್ನ ಚೂರು ಇದು ಮಾಡ್ಕೊತೀನಿ. ಇನ್ನಾಗಲ್ಲ ಅಂತ ಇದನ್ನೇ ಶೇಪ್ ಕೊಡ್ಕೊಂಡು ಇದು ವಿ ಶೇಪ್ ಬಂದಂಗೆ ಆಗುತ್ತೆ. ಹಂಗಾಗಿ ನಾವು ಬಿಡ್ಕೋಬೋದು. ಇದು ವಿಡಿಯೋ ಮಾಡ್ತಿರೋದ್ರಿಂದ ಅಂಬ್ರೆಲಾ ಯಾರಾದ್ರು ನೆಟ್ಟೆಡ್ ಪೀಸು ಆ ಥರ ಏನಾದ್ರು ಹೊಲ್ಕೊಳ್ಳೋರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಪ್ಯಾಚ್ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಪ್ಯಾಚ್ ಬೇಡ ಅಂದರೆ ಇದನ್ನೊಂಚೂರು ಕರು ಮಾಡಿಕೊಂಡು 2 ಸೈಡು ವಿ ಶೇಪಲ್ಲಿ ಬಂದಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ, ಮಾಡ್ಕೋಬೋದು. ಈ ರೀತಿ ನಾವಿಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋಣ. ಅಟ್ಯಾಚಿಂಗ್ ಮಾಡಿ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಮಾಡಿಕೊಂಡ್ರೆ ಈ ಕಡೆದು ಇದು ಕೊಂಡು ಎತ್ಕೊಳ್ಳೋದು ಇದೆ ಕೊಂಡು ಒಳಗಡೆ ಫೋಲ್ಡಿಂಗ್ ಇದೆ. ಹಾಗೆ ಇದನ್ನ ಕ್ಲೀನಾಗಿ ಕಟ್ ಮಾಡ್ಕೊತೀನಿ. ಜಿಗ್ಸ್ ಆಗಿರೋದೆಲ್ಲ ಇಲ್ಲಿ ಅಟ್ಯಾಚಿಂಗ್ ಮಾಡಿ ಇದನ್ನ ಅಟ್ಯಾಚಿಂಗ್ ಮಾಡಿ ಇನ್ನರ್ ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ. ನೀವು ಇದನ್ನ ಮಾಡ್ಕೊಳ್ಳಿಲ್ಲ ಅಂದರೆ ಫಿಶ್ ಕಟಿಂಗ್ ಥರ ಬರುತ್ತೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ.
ಓಕೆ, ಒಂದು ಪಿನ್ ಹಾಕ್ಕೊಂಬಿಟ್ಟು ಮೇಲಕ್ಕೆ ಹೋಗೋಣ. ಅಲ್ಲಿ ಪರದಾಡೋದು ಬೇಡ, ಎಲ್ಲಿ ಹಚ್ಕೋಬೇಕು ಏನು ಅಂತ. ಅವಾಗ ನೀವೇ ಬೇಗ 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 ಒಂದು ಪಿನ್ನ ಕೊಡ್ರಲ್ಲಿ ಒಂದೊಂದು ಕೊಡಿ ಸರ್. ಹೀಗೆ ಕುಡಿದ ಮೇಲೆ ನಂದು ಪ್ಲೈನ್ ಆಗಿರೋದ್ರಿಂದ ಉಲ್ಟಾ ಸೀದಾ ಇಲ್ಲ. ನಾನು ಹೊಲಿಬೇಕಾದ್ರೆ ನೋಡ್ಕೊತೀನಿ. ಎಲ್ಲಲ್ಲಿ ಮಧ್ಯ ಸ್ಟೋನ್ ಇದೆ. ಇದು ಪ್ಲೈನ್ ಬಂದಿರೋದ್ರಿಂದ ಎರಡೂ ಫ್ಯಾಬ್ರಿಕ್ಕು ಸೇಮ್ ಇದೆ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕ್ಕೊತಾ ಇದ್ದೀನಿ. ನೀವು ಇರೋರು ಉಲ್ಟಾ ಸೀದಾ ನೋಡಿಕೊಂಡು ಹಾಕ್ಕೊಳ್ಳಿ. ಬಟ್ಟೆ ಏನಾದ್ರು ಉಲ್ಟಾ ಸೀದಾ ಇದ್ದವು ಬಟ್ಟೆಗಳಿದ್ದವು ನೋಡ್ಕೊಳ್ಳಿ. ಹೊಲಿಬೇಕಾದ್ರೆ ಮತ್ತೊಮ್ಮೆ ನೋಡ್ಬಿಟ್ಟು ನೋಡಿ. ಇದು ಇಂಟ್ರೆಸ್ಟ್ ಆಗಿ ಕೆಳಗಡೆ ಇಲ್ಲಿ ಅಟ್ಯಾಚಿಂಗ್ ಮಾಡಿದ್ದೀವಿ ಅಲ್ಲ, ಲೆಂತು ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಮ್ಮಿ ಕಟ್ ಮಾಡ್ಕೋಬೇಕು. ಒಂದ್ರ ಮೇಲೆ ಒಂದು ಇಟ್ಕೊಂಡು ನೀಟಾಗಿ ನಾವು ಅಟ್ಯಾಚಿಂಗ್ನ ಮಾಡ್ಕೋಬೇಕು. ಒಂದು ಟೆನ್ಷನ್ ಮಾರ್ಜಿನಲ್ಲೇ, ಪದೇ ಪದೇ ಇದನ್ನ ಹೇಳಕ್ಕೆ ಹೋಗಲ್ಲ, ನೀವು ನೋಡ್ಕೋಬೇಕು. ಇದನ್ನ ಇಷ್ಟೇ ಇರಬೇಕು. ಇಲ್ಲಾಂದರೆ ನಾವು ಆ ಕಡೆ ಇದು ಒಂದನ್ನು ಪಕ್ಕ ಪಕ್ಕ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ ಒಂಚೂರು ಜಾಸ್ತಿನೇ ತೊಗೊಳ್ಳಿ ಅಟ್ಯಾಚಿಂಗ್ ಆಗಿರೋದ್ರಿಂದ. ನೀಟಾಗಿ ಬರಲಿ. ಎಕ್ಸ್ಟ್ರಾ ಇರೋದೆಲ್ಲ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಹಿಂಗಾದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿ ನಾವು ಕಿನ್ನರಿ ಹಾಕ್ಕೋಬೇಕು. ಅದ್ರ ಮೇಲೆ ಒಂದ್ರ ಮೇಲೆ ಬರಬೇಕು. ಅಲ್ಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋದೇನು ಬೇಡ. ಒಂದು ಸ್ಟಿಚ್ ಹಾಕಿ ಒಂದು ಕಿನ್ನರಿ ಹಾಕ್ಕೊಂಡ್ರೆ ಸಾಕು. ಈ ರೀತಿ ಒಂದ್ರ ಮೇಲೇ ಬರಬೇಕು. ಇದನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಒಂದ್ರದ್ದು ಕಂಪ್ಲೀಟ್ ಆಯ್ತಲ್ವಾ, ನೆಕ್ಸ್ಟ್ ಇನ್ನೊಂದು ಇದೇ ಥರ ಎಲ್ಲ ಮಾಡ್ಕೋಬೇಕು. ಈ ಕಡೆ ಸೈಡಲ್ಲ ಗಲಾಟೆ ಮಾಡಬೇಕಲ್ಲ. ಓಕೆ, ಈ ಸೈಡಲ್ಲಿ ಇಲ್ಲಿ ನಾವು ಪಿನ್ ಹಾಕ್ಕೊಂಡಿದ್ದೀವಿ ಅಲ್ಲ. ಓಕೆ ನೋಡಿ, ಅಟ್ಯಾಚಿಂಗ್ನ ನಾವು ನೋಡಿಕೊಂಡು ಈ ಒಂದ್ರ ಮೇಲೆ ಒಂದು ಪಿನ್ ಹಾಕ್ಕೊಂಡಿರ್ತೀವಲ್ಲ, ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಹಾಕಬೇಕು. ಇದು ಅಷ್ಟೇ, 4 ಕಡೆನೂ ನಾವು ಸ್ಟಿಚ್ ಹಾಕ್ಕೋಬೇಕು. ಈ ಥರ ಅಟ್ಯಾಚಿಂಗ್ ಮಾಡೋದು ನಿಮ್ಗೆ ಅರ್ಥ ಆಯ್ತಲ್ವಾ? 2 ಅಷ್ಟೇ ತೋರಿಸ್ತೀನಿ ಇದು ಕ್ಯಾಮ್ರಾದಲ್ಲಿ, ಇನ್ನೆರಡು ನೀವು ಅರ್ಥ ಮಾಡ್ಕೊಳ್ಳಿ. ಹುಷಾರು. ಓಕೆ, 4 ಇದೇ ರೀತಿಯೇ ಅಟ್ಯಾಚಿಂಗ್ ಮಾಡ್ಕೋಬೇಕು. ಮತ್ತು ನಾವು ಕಟ್ ಮಾಡಿ ಬಾಡಿ ಫಿಟ್ಟಿಂಗ್ ಹೇಗೆ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಒಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ, ಕ್ರಾಸ್ ಆಗಿರುತ್ತಲ್ಲ, ಅದಾದಮೇಲೆ ಹಿಂಗೆ ಕ್ಲೋಸ್ ಮಾಡಿ ಕಿನ್ನರಿ ಹಾಕ್ಕೊಳ್ಳಿ. ಓಕೆ, ಇಷ್ಟ ಆಯ್ತಲ್ಲ. ಇದನ್ನು ನಾನು ಕಟ್ ಮಾಡೋದು ತೋರಿಸ್ತೀನಿ ನಿಮಗೆ. ಓಕೆ, ಇವಾಗ ನಾವು ಅಟ್ಯಾಚಿಂಗ್ ಮಾಡ್ಕೊಂಬಂದ್ವಿ ಅಲ್ಲ, ಒಂದು ಕಡೆ ಜಾಸ್ತಿ ಇತ್ತು, ನಾವೇ ಬೇಕು ಅಂತಲೇ ಜಾಸ್ತಿ, ನೀವುಗಳು ಅಷ್ಟೇ ಜಾಸ್ತಿನೇ ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಕಟಿಂಗ್ ಮಾಡ್ಕೊಳ್ಳಿ. ಆಯಿತಾ? ನೋಡಿ, ಜಾಸ್ತಿ ಕಟ್ ಮಾಡ್ಕೊಂಡಾಗ ನಮಗೆ ಒಂದು ಸೇಮ್ ಕಟ್ ಮಾಡ್ಕೊಂಡಾಗ ಅಟ್ಯಾಚಿಂಗ್ ಹೋಗ್ಬಿಡುತ್ತಲ್ವಾ, ಅದಕ್ಕೆ ನಾವು ಇದನ್ನ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ತಾ ಇರೋದು. ಫೋಲ್ಡಿಂಗ್ ಮಾಡಿಕೊಂಡು ನೀವು ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಎಷ್ಟು ನೀಟಾಗಿ ಬಂತು, ಎಲ್ಲ ಒಂದೇ ಸಮ ಬರುತ್ತೆ. ಓಕೆನಾ? ನೀವು ಕೂಡ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಅಟ್ಯಾಚಿಂಗ್ ಮಾಡೋದನ್ನ ತೋರಿಸ್ತೀನಿ. ಓಕೆ, ಇವಾಗ ನಾವು ಕೆಳಭಾಗ ಎಲ್ಲ ಅಟ್ಯಾಚ್ ಮಾಡಬೇಕಲ್ವಾ. ಫಸ್ಟು ಇದನ್ನು ಶೋಲ್ಡರ್ ಅಟ್ಯಾಚ್ ಮಾಡೋಣ. ಅದಕ್ಕೂ ಮುಂಚೆ ಇದನ್ನು ಫಸ್ಟು ಅಟ್ಯಾಚ್ ಮಾಡ್ಕೊಂಡು ಲಾಸ್ಟಲ್ಲೇ ಶೋಲ್ಡರ್ ಅಟ್ಯಾಚಿಂಗು, ಸ್ಲೀವ್ ಅಟ್ಯಾಚಿಂಗ್, ಸೈಡ್ ಫಿಟ್ಟಿಂಗ್ ಒಟ್ಟಿಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇದನ್ನು ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಯಾರಿ ಇದು ಉಲ್ಟಾ ಸೀದಾ ನೋಡ್ಕೊಳ್ಳಿ. ಆಮೇಲೆ ಇದು ಬ್ಯಾಕ್ ಆಗಿರೋದ್ರಿಂದ ಮೇನ್ ಇದು ಬ್ಯಾಕಲ್ಲಿ ಡಾಟ್ ಹಿಡಿಬೇಕು. ನಾವು ಬ್ಲೌಸ್ಗೆಲ್ಲ ಡಾಟ್ ಹಿಡಿತೀವಲ್ರಪ್ಪ, ಆ ರೀತಿ ಶೋಲ್ಡರಿನ ಕೆಳಭಾಗದಲ್ಲಿ ನೀಟಾಗಿ ತೊಗೊಂಡು ಇಲ್ಲಿ ಅರ್ಧ ಇಂಚಿಗಿಂತ ಮೇಲಕ್ಕೆ ಬರಬೇಕು. ನಾವು ಸೇಮ್ ಬ್ಲೌಸಿಗೆ ಹಿಡಿತೀವಲ್ಲ ಅದೇ ಥರ ಡಾಟ್ನ ಹಿಡಿಬೇಕು. ಈ ರೀತಿ 3.5 ಇರಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಡಾಟ್ ಮೆಜರ್ಮೆಂಟು ಸೇಮೇ ಬರುತ್ತೆ. ಈ ರೀತಿ ಆಯ್ತಲ್ವಾ? ಡಾಟ್ ಮೆಜರ್ಮೆಂಟ್ ಆಯಿತು. ನಾವು ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿ ಲಾಸ್ಟಲ್ಲಿ ಕೆಳಗಡೆ ಗೌನು ಅಟ್ಯಾಚ್ ಮಾಡಿ ನಾವು ಒಟ್ಟಿಗೆನೇ ಮಾಡ್ಬೋದು. ಆದರೆ ನಾವಿದು ಒಂದು ಸೆಟ್ ಹೇಳ್ಕೊಡ್ತಾ ಇರೋದ್ರಿಂದ, ನಿಮ್ಗೆ ಸಪ್ರೇಟಾಗಿ ಹೇಳ್ಕೊಡ್ತಾ ಇರೋದ್ರಿಂದ ನಾನು ಈ ರೀತಿಯೇ ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟು ನಾವು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ. ಕೊಟ್ಟರು ಲೈನಿಂಗು
ಸೀದಾ ಯಾವ ಕಡೆ ಇದೆ? ಓಕೆ, ಈ ಕಡೆ ಸೀದಾ ಇದೆ ಅಲ್ಲ, ಸ್ಟೋನ್ಸ್ ಇದೆ ನೋಡ್ತದ. ಇದು ಉಲ್ಟಾ, ಇದು ನನ್ನ ಕಡೆ ಸೀದಾ ಇದೆ. ಉಲ್ಟಾದ್ರ ಕಡೆ ಲೈನಿಂಗ್ನ ಅಟ್ಯಾಚಿಂಗ್ ಮಾಡ್ಕೋಬೇಕು. ಈ ಭಾಗ ಕೂಡ ಇದು ಅಟ್ಯಾಚಿಂಗ್ ಇದೆಯಲ್ಲ, ಇದು ಕಟ್ ಮಾಡಿದ್ದೀವಲ್ಲ ಸೊಂಟದ ಭಾಗ, ಆ ಭಾಗನ ಅಟ್ಯಾಚಿಂಗ್ನ ಮಾಡ್ಕೋಬೇಕು. ಓಕೆ, ಅಲ್ಲಿದೆಯಲ್ಲ ಕೊಡಪ್ಪ, ಅಟ್ಯಾಚಿಂಗ್ ಆಗಿರೋದೆಲ್ಲ ಮಧ್ಯ ಬರಬೇಕು. ನೋಡಿ, ನಾನು ಹೇಳಿದ್ನಲ್ವ ನಾನು ಕಡಿಮೆ ಇಟ್ಕೊತೀನಿ ಅಂತ. ಇವಾಗ ನೋಡಿ, ಇಲ್ಲಿದೆಯಲ್ವಾ, ಈ ರೀತಿ ಸೆಂಟ್ರಿಂದ ಇದೊಂದು ಹಿಂಗೆ ಕಟಿಂಗ್ ಮಾಡಬೇಕಾದ್ರೆ ಒಂಚೂರು ವಿ ಶೇಪಲ್ಲಿ ಹೋಗಿರುತ್ತಲ್ವ ಇದು. ಇವಾಗ ನಾವು ಸ್ವಲ್ಪ ಒಂದು 1/4 ಇಂಚು ಶೇಪ್ ಕೊಡ್ಕೊಳ್ಳೋಣ. ಇಟ್ಕೊಕಂದ ಇಲ್ಲಿ ಈ ರೀತಿ. ಏನಕ್ಕೆ ಅಂದರೆ ನೋಡಿ, ಕಟ್ ಮಾಡ್ಬೇಕಾದ್ರೆ ಈ 3-4 ಡಾಟ್ಗಳು ಬಂತು. ಅದಕ್ಕೆ ನಾವು ಇವಾಗ ಅದನ್ನು ಶೇಪ್ ಕೊಟ್ಕೊಂಡು ಒಂದು 1/2 ಇಂಚು ಡೌನ್ ಮಾಡ್ಕೊಳ್ಳೋಣ. ಒಂದೇ ಸಲ ನಾವು ಕಟ್ ಮಾಡ್ಕೊಂಡಾಗ ಈ ರೀತಿ ಮಾಡಬೇಕಾದ್ರೆ ಶೇಪ್ಗಳೆಲ್ಲ ಹೋಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ಮಾಡ್ಕೊಳ್ಳೋದು. ಸೀರೆ ಅಂತೂ ತುಂಬ ತಿಳಿಯೋದಕ್ಕೆ ನಾವೊಂದು ಕಡೆ ಕಟ್ ಮಾಡಿದ್ರೆ ಅದೇ ಒಂದು ಕಡೆ ಹೋಗ್ತದೆ. ಓಕೆ ನೋಡಿ, ಈಗ ನೀಟಾಗಿ ಬಂತಲ್ಲ. ಈಗ ಲಾಸ್ಟಲ್ಲಿ ಇದನ್ನು ಇವೆರಡನ್ನೂ ಇಟ್ಕೊಂಡು ಅಟ್ಯಾಚಿಂಗ್ ಮಾಡಿದ್ರೆ ಆಯಿತು. ಸ್ಟ್ರೈಟ್ ಇದೊಂದು ಹತ್ರ ಮಾಡಿಕೊಂಡು ನೀವು ಎರಡೂ ಕಡೆ ಬೇಕಿದ್ರೂ ಮಾಡ್ಕೊಳ್ಳಿ. ನಾನು ಅದನ್ನು ಆಮೇಲೆ ಮಾಡ್ಕೊತೀನಿ. ಈ ಲಾಸ್ಟು ಫಸ್ಟು ಇದನ್ನು ಮಾಡ್ಕೊಂಬೋಣ. ಒಂದೇ ಸಮ ಇರಬೇಕು ನೋಡಿ, ಮೇಲೆ ಜಾರ್ಕೊಂಡು ಬಂದುಬಿಡುತ್ತೆ. ಆದಷ್ಟು ಒಂದೇ ಸಮನೇ ಕೂರಿಸಿ, ಆಯಿತಾ? ಓಕೆ, ಒಂಚೂರು ಅಪ್ ಆ್ಯಂಡ್ ಡೌನ್ ಬರಬಾರ್ದು, ಸಮನೇ ಬಂದಿರಬೇಕು. ಹೀಗೆ ನೋಡಿ, ಎರಡು ಒಂದೇ ಸಮ ಆಯಿತಾ? ಇವಾಗ ಇನ್ನೊಂದು ಹಂಗೆ ಮಾಡ್ಕೋಬೇಕು. ಇವಾಗ ಹೆಂಗಿದ್ರು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ, ಇವಾಗ ನಾವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚಿಂಗೇ ಮಾಡ್ಕೊಂಬಿಡೋಣ. ಇದು ಬ್ಯಾಕ್ ಸೈಡು, ಫ್ರಂಟ್ ಸೈಡ್. ಇದರಲ್ಲಿ ಏನಂತ ಕೆಳಗಡೆ ಇದರಲ್ಲಿ ಬ್ಯಾಕು ಸಪ್ರೇಟು, ಫ್ರಂಟ್ ಸಪ್ರೇಟು ಅದನ್ನೇ ಹಾಕಬೇಕು ಅಂತೇನಿಲ್ಲ. ಎರಡು ಸೇಮೇ ಇರೋದ್ರಿಂದ ನೋಡಿ, ಎರಡು ಇವು ಕೂಡ ಸೇಮೇ ಬಂತು. ಒಂದು ಚೂರು ಅಕಸ್ಮಾತ್ ನೀವು ಕಟ್ ಮಾಡಬೇಕಾದ್ರೆ ಮೇನ್ ಫ್ಯಾಬ್ರಿಕ್ ಏನಾದರೂ ಜಾಸ್ತಿ ಬಂತು ಅಂದರೆ ಆ ಕಡೆ ಸಮ ಮಾಡಿಕೊಂಡು ಈ ಕಡೆ ಜಾಸ್ತಿ ತೊಗೊಂಬಂದು ಬಿಟ್ಕೋಬೇಡಿ. ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಬಿಟ್ಕೊಳ್ಳಿ, ಆಯಿತಾ? ಇವಾಗ ಅಟ್ಯಾಚಿಂಗ್ ಮಾಡೋಣ. ಮೇನ್ ಫ್ಯಾಬ್ರಿಕ್ಕು ಸೀದಾ ಇದೆ, ಮೇನ್ ಫ್ಯಾಬ್ರಿಕ್ಕು ಸೀದಾ ಇದೆ, ಲೈನಿಂಗ್ ಉಲ್ಟಾ ಇದೆ, ಲೈನಿಂಗ್ ಉಲ್ಟಾ ಇದೆ. ಇದು ಇಂಪಾರ್ಟೆಂಟು, ಅಟ್ಯಾಚಿಂಗ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ. ನಿಮಗೆ ಕಾಣಿಸ್ತಾ ಇದೆಯೇನ್ರು ಆನ್ಲೈನ್ ಕ್ಲಾಸ್ ಅವ್ರಿಗೆ? ಕ್ಯಾಮ್ರಾ ಹೊರತು ನಿಮಗೆ ಮತ್ತೊಮ್ಮೆ ನೀವೆಲ್ಲ ಹೊಲಿಬೇಕಾದ್ರೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇವಾಗ ಇಲ್ಲಿ ಗ್ರೂಪಲ್ಲಿ ತೋರಿಸ್ತಾ ಇದ್ದೆ ಅನ್ನೋ ಕಾರಣಕ್ಕೆ ನಿಮಗೂ ತೋರಿಸೋಣ ಅಂತ ಜಾಯಿನ್ ಮಾಡ್ಕೊಂಡಿದ್ದು. ನಿಮ್ಮ ಕ್ಲಾಸಲ್ಲಿ ಮತ್ತೊಮ್ಮೆ ಹೇಳ್ಕೊಡ್ತೀನಿ ನಾನು. ನೋಡಿ, ಎಷ್ಟು ಈಸಿ ಅಲ್ಲ ಇದು. ಮುಗ್ದೆ ಹೋಯ್ತು. ಯಾಕ್ರೋ ಗೌನ್ ರೆಡಿ ಆಯಿತು ಅಂತಾರೆ. ಇನ್ನು ನಮ್ಮ ಕಟಿಂಗ್ ಸ್ಟಿಚಿಂಗ್ ಅರ್ಧ ನಿಂತಿದೆ. ಮ್ಯಾಮ್ದೇ ರೆಡಿ ಆಯಿತು, ನಾಳೆ ಹಾಕೊಂಬರೋಕ್ಕೆ. ಓಕೆ, ಮಾಡಿಸ್ತೀವಿ. ಇದು ನಿಮಗೆ ತೋರಿಸ್ಬಿಟ್ರೆ ನಿಮಗೆ ಮಾಡ್ಕೋಬೋದಲ್ಲ. ಎಲ್ಲ ನೀಟಾಗಿ ನಾನೇ ಕಟ್ ಮಾಡಿಸಿ ಮಾಡಿಸ್ತೀನಿ. ಓಕೆ, ಇದು ಕ್ಲಿಯರ್ ಆಯ್ತೇನ್ರೋ? ನೋಡಿ, ಎಲ್ಲ ರೆಡಿ ಆಯಿತು. ಓಕೆ, ಇಷ್ಟು ರೆಡಿ ಆಯಿತು. ಕ್ಯಾಮ್ರಾ ಎತ್ತುಕಂದ ಅಲ್ಲಿ ನೋಡಿ, ಫ್ರಂಟ್ ಭಾಗ ರೆಡಿ ಆಯಿತು. ಫುಲ್ ಬರುತ್ತೆ, ಆಮೇಲೆ ತೋರಿಸ್ತೀನಿ ಕೆಳಗಡೆಗೆ. ಈ ರೀತಿ ಬಂತು. ನೀವುಗಳು ಆದಷ್ಟು ಇಲ್ಲಿಗೆ ಈ ಎರಡು ಲೈನಿಂಗನ್ನು ಲಾಸ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕು. ನನಗೆ ನಿಮಗೆ ಮಾಡೋಕ್ಕೆ ತೋರ್ಸೋಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದಷ್ಟೇ. ಈ ಭಾಗ ಮತ್ತು ಈ ಭಾಗನೂ ಅಟ್ಯಾಚಿಂಗ್ ಮಾಡಿ ಇಟ್ಕೊಳ್ಳಿ, ಆಯಿತಾ? ಇವಾಗ ಫ್ರಂಟ್ ಸೈಡ್ಗೆ ಇನ್ನೊಂದು ಕೊಟ್ಟಿರ್ಬೇಕು ಲೈನಿಂಗು, ಮೇನ್ ಫ್ಯಾಬ್ರಿಕ್ಕು ಅಲ್ಲ, ಫ್ರಂಟ್ ಕಂಪ್ಲೀಟ್ ಆಯಿತು. ಇವಾಗ ಬರೋದು ಬ್ಯಾಕ್ ಸೈಡ್. ಮೈಕ್ ಆಫ್ ಮಾಡಿ. ಇನ್ನಿ ಆನ್ಲೈನ್ ಕ್ಲಾಸ್ ಅವ್ರು ಮೈಕ್ ಆಫ್ ಮಾಡಿ. ಇದು ಸೀದಾ ಇದೆ, ಸೀದಾದಲ್ಲಿ ಸ್ವಲ್ಪ ನಾವು ಕಟ್ ಮಾಡ್ಕೋಬೇಕು, ಶೇಪ್ ಕೊಡಬೇಕು.
ಒಂದೇ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ರೆ ಲೆಂತಿ ಆಗುತ್ತೆ. ತೋರ್ಸಕ್ಕೆ ಹೋದರೆ ಇಷ್ಟಿಷ್ಟೇ ತೋರಿಸ್ಬೇಕಾಗತ್ತೆ. ನಿಮಗೆ ಏನೂ ಅರ್ಥ ಆಗಲ್ಲ. ಬೇಗ ಬೇಗ ಹೇಳಬೇಕು. ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ, ಆಯಿತಾ? ಈಗ ಇದು ಎತ್ತಿತ್ತು. ಓಕೆ, ಈ ಲೈನಿಂಗ್ ಮೇಲೆ ಸೀದಾ ಇವೆರಡನ್ನೂ ಅಟ್ಯಾಚ್ ಮಾಡ್ಕೊಂಡು ಅದರ ಹಾಕಿದ್ರೆ ಇದು ಕಂಪ್ಲೀಟ್ ಆಯಿತು. ನೀವೆಲ್ಲ ಮುಗಿಸ್ಕೊಳ್ಳಿ. ಆಮೇಲೆ ಸ್ಲೀವ್ ಕಟ್ಟಿಂಗು ಸೈಡ್ ಕಟ್ಟಿಂಗ್ ನಾಳೆ ಹೇಳ್ಕೊಡ್ತೀನಿ. ಓಕೆ, ಈಗ ನಾವು ಎರಡನ್ನು ಸೇರಿಸಿ ಇದನ್ನು ಹೊಲಿಯೋಣ. ಸ್ಲೋ ಇಟ್ಟಿದ್ದೀರಾ? ಸ್ಪೀಡು ಮೂವೇ ಆಗ್ತಾ ಇಲ್ವಲ್ಲ ಅಂತೀನಿ. ಓಕೆ, ಇವಾಗ ಇದು ಅಟ್ಯಾಚಿಂಗ್ ಆಯಿತು. ಇದು ಹೀಗೆ ಇರಲಿ. ಅನ್ನ ಇಟ್ಕೊಳ್ಳೋದು. ಇಲ್ಲಿ ಬ್ಯಾಕ್ ಸೈಡ್ದು ಡಿಸೈನ್ ಯಾರೋ ಬೇಕು ಎತ್ತಾಕೊಂಡು ಹೋಗ್ತೀನಿ ಅಂತಿದ್ರಲ್ಲ, ಬ್ಯಾಕ್ ಸೈಡ್ ಎತ್ತಾಕೊಂಡು ಹೋಗ್ತೀನಿ ಅಂತಾರ. ನನ್ನ ಬ್ಯಾಕ್ ಸೈಡ್ ಕಳ್ತನ ಮಾಡ್ತಾರೆ ನಮ್ಮ ಹುಡುಗಿರು. ಇಷ್ಟ ಇದು ಹೇಳ್ಬಿಟ್ಟು ಅಟ್ಯಾಚಿಂಗ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಮ್ಯಾಮ್ ಅಂತೂ ಹಾಕೋ ಬರ್ತಾರೆ. ಇಲ್ಲ, ನಿಮ್ಮ ಜೊತೆನೇ ಹಾಕ್ತೀನಿ. ಮುಗಿಸ್ಕೊಳ್ಳಿ. ಎಲ್ಲರೂ ಮುಗಿಸ್ಕೊಂಡು ಪ್ರತಿಯೊಬ್ಬರದ್ದು ಮುಗಿದು ಫೈನಲ್ ಎಲ್ಲರದು ಆಯ್ತು ಅಂದಮೇಲೆ ಹಾಕೋಣ. ಓಕೆ, ಏನದು ಇಷ್ಟೆಲ್ಲ ಅಟ್ಯಾಚ್ ಮಾಡಿ. ನೋಡಿ ಎಷ್ಟು ಈಸಿ ಕಂಡ್ರು ಮಾಡ್ಕೊಳ್ರು. ಫಿನಿಶ್ ಆಯಿತು. ಇನ್ನೊಂದು ರೌಂಡ್ ಸ್ಟಿಚ್ ಹಾಕಿದೆ. ಇವತ್ತು ಗೌನ್ ಕಟ್ಟಿಂಗ್ ಸ್ಟಿಚಿಂಗ್ ಕೆಳಗಡೆ ಆಯ್ತಲ್ವಾ, ಅದನ್ನು ಹಾಗೆ ಒಂದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಅಂಬ್ರೆಲ್ಲ ಇದನ್ನು ಮಾಡ್ಕೋಬೇಕು ಅಂದರೆ ಒಂದು ನಿಮಿಷ ಅಲ್ಲಿಗೆ ಹೋಗ್ಬಿಟ್ಟು ಮಾಡೋಣ. ಇದು ಅಟ್ಯಾಚಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಲ್ರೋ? ಹಾಂ, ಇಷ್ಟ ಮುಗೀತು. ಹಾಂ, ಅಲ್ಲಿಗೆ ಬಂದರೆ ಓಕೆ. ನೋಡಿ ಇಷ್ಟೇ, ಎಷ್ಟು ಈಸಿಯಾಗಿ ಕಟ್ ಮಾಡಿದೆ. ಸೈ ಅಂತ ಹೊಲ್ದ್ವಿ, ಮುಗ್ದೇ ಹೋಯ್ತು. ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಿಧಾನ ಆಯಿತು. ಇಲ್ಲ ಅಂದಿದ್ರೆ ಇನ್ನೂ ಬೇಗ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಓಕೆ, ಇವಾಗ ಅರ್ಥ ಆಯ್ತೇನ್ರ? ಕಟಿಂಗ್ ಮಾಡಿದ್ದೆ ಅಲ್ವಾ, ಸೇಮ್ ಕಟಿಂಗ್ನ ಇದು ಕಟಿಂಗ್ ಆಯ್ತಲ್ವಾ, ಈ ಕಟಿಂಗಿಗೆ ನಾವು ಎರಡನ್ನೂ ಸೇರಿಸಿ ಬೆಲ್ಟ್ ಮಾಡ್ಕೊಂಡ್ರೆ ನೆನ್ನೆ ಹಾಕೊಂಡಿದ್ನಲ್ಲ ಮಿಡಿ, ಆ ಟೈಪ್ ಆಗುತ್ತೆ. ಇಲ್ಲ ಜಾಯಿಂಟ್ ಮಾಡ್ಕೊಂಡ್ರೆ ಗೌನ್ ಆಗುತ್ತೆ, ಆಫ್ ಮಾಡ್ಕೊಂಡು ಲೆಹಂಗಾ ಥರ ಮಿಡಿ ಮಾಡ್ಕೊಂಡ್ರೆ ಮಿಡಿ ಆಗುತ್ತೆ. ಕಟಿಂಗು ಸೇಮೇ ಇರುತ್ತೆ. ನೀವು ಅಷ್ಟೇ, ನೀವು ಯಾವ ಥರ ಬೇಕಾದರೂ ಮಾಡ್ಬೋದು. ಕಟಿಂಗ್ ಎಲ್ಲ ಸೇಮೇನೆ, ಆದರೆ ಫೋಲ್ಡಿಂಗು ತುಂಬ ಹುಷಾರು, ಕೇರ್ಫುಲ್ಲಾಗಿ ಇಟ್ಕೋಬೇಕು. ಫೋಲ್ಡೇ ಇಂಪಾರ್ಟೆಂಟ್. ಮಿಸ್ಸಾಗಿ ನೀವೇನಾದರೂ ಈಗ ಫೋನ್ ಮಾಡೋ ಟೈಮಲ್ಲಿ ನೀವು ಮಿಸ್ಸಾಗಿ ಉಲ್ಟುಲ್ಟ ಮಾಡಿಕೊಂಡ್ರೆ ಇದು 3 ಪೀಸ್ ಆಗುತ್ತೆ. ನೆನಪಿರಲಿ, ಯಾರಾದರೂ ಕಟ್ ಮಾಡಬೇಕಾದ್ರೆ 3 ಪೀಸ್ ಆದರೆ ಕಮೆಂಟ್ ಕಂಪಲ್ಸರಿ ಮಾಡಿ, ಮ್ಯಾಮ್ ಮಿಸ್ ಆಯಿತು ಅಂತ. ಆದರೆ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಇವಾಗ ಅರ್ಥ ಆಯ್ತಲ್ವಾ? ಸರಿ ಕಣ್ರೋ, ನೀವು ಕೂಡ ಎಲ್ಲ ಮಾಡಿ. ಆಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ನು ಕೂಡ ಫುಲ್ ಸ್ಲೀವ್ ಕಟಿಂಗು, ಸ್ಟಿಚಿಂಗು, ಫುಲ್ ಫಿನಿಶಿಂಗು ನಾಳೆ ವಿಡಿಯೋದಲ್ಲಿ ಬರುತ್ತೆ. ಓಕೆ, ನೆಕ್ಕು ಡಿಸೈನ್ ಬ್ಲೌಸ್ ಪ್ರಿನ್ಸ್ ಕಟ್, ಅದರಲ್ಲಿ ಪ್ರಿನ್ಸ್ ಕಟ್ಟು. ಓಕೆ, ಮಾಡೋಣ. ಮಾರ್ಕ್ ಹಾಕು ಪೇಪರ್ ಕಟಿಂಗ್ ಹೇಳ್ಕೊಡ್ತೀನಿ. ಹೆಂಗಿದ್ದಾರೆ ಅಂತ ನೋಡು. ನಂದಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ಹೇಳು. ಫೋಟೋ ಕಳ್ಸಿದ್ದೀನಿ ಮ್ಯಾಮ್. ಹಾಂ, ನೋಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ.